ನೀನು ಸಿನಿಮಾ ಮಾಡು, ನಿನ್ನ ಜೊತೆ ನಾನಿದ್ದೇನೆ, ನಿನಗೆ ಇನ್ನಷ್ಟು ಹೆಸರು ಬರಲಿದೆ ಎಂದು ಕಾಂತಾರ 2 ಸಿನಿಮಾದ ಬಗ್ಗೆ ರಿಷಬ್ ಶೆಟ್ಟಿಗೆ ಮೈಸಂದಾಯ ದೈವ ಅಭಯದ ನುಡಿಯನ್ನ ನೀಡಿದೆ. ನಿನ್ನೆ ಮಂಗಳೂರಿನ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಮೈಸಂದಾಯ ದೈವದ ಕೋಲ ನಡೆದಿದೆ. ಅನೇಕ ಪವಾಡ ಮೆರೆದು ಸತ್ಯ ನಿದರ್ಶನಗಳಿಗೆ ಸಾಕ್ಷಿಯಾಗಿರುವ ವಜ್ರದೇಹಿ ಮಠದ ಮೈಸಂದಾಯ ದೈವದ ಕೋಲದಲ್ಲಿ ನಟ ರಿಷಬ್ ಶೆಟ್ಟಿ ಭಾಗಿಯಾಗಿದ್ರು. ಮೈಸಂದಾಯ ದೈವ ರಿಷಬ್ ಶೆಟ್ಟಿಯ ಕೈಯನ್ನ ಹಿಡಿದು ಮುಖ ಸವರಿ ಅಭಯ ನೀಡಿದೆ. ಕಾಂತಾರ 2 ಸಿನಿಮಾ ಮಾಡು, ನಿನ್ನ ಹಿಂದೆ ನಾನಿದ್ದೇನೆ, ನಿನಗೆ ಇನ್ನಷ್ಟು ಹೆಸರು ಬರಲಿದೆ ಎಂದು ಆಶೀರ್ವಾದ ಮಾಡಿದೆ. ಕಾಂತಾರ 1 ಸಕ್ಸಸ್ ಬಳಿಕ ಕಾಂತಾರ 2 ಸಿನಿಮಾ ಮಾಡಲು ಹೊರಟಿರುವ ರಿಷಬ್ ಶೆಟ್ಟಿ ದೈವಗಳ ಆಶೀರ್ವಾದ ಅಭಯ ನುಡಿಯಂತೆ ಮುನ್ನಡೆದಿದ್ದಾರೆ. ಇದೀಗ ವಜ್ರದೇಹಿ ಮಠದ ಮೈಸಂದಾಯ ದೈವವು ರಿಷಬ್ ಶೆಟ್ಟಿಯ ಕೈ ಹಿಡಿದಿದೆ. ನೋಡಿ, ಈ ಮಂಡಳಿ 10 ಪೂರ್ವ ಲೈಸನ್ನ 14 ಬಾದ್ರೆ ಕೆಬಿಕರೊಂದು ಯಾವ ರೂಪ ಅಡಿತರ ಮೂಲ ಬೈಸಂದ ಆಕಾಶನ ಮುಡ್ಲ ಭೂಮಿ ರಾವಣ ಭೂಮಿನ ಮುಡ್ಲ ಪಾಡಿನ ಚಿತ್ರ ಪಡಲಾಡಾವಡ ಪಾಡಿನ ಚಿತ್ರ ಪಡಲೇನ ಮುಡ್ಲ 10 ಪಾದಿನ ಕೈಗೊರಲ್ಲ ಕಾವರ್ತಕ್ಕೆ ಕಾರ್ಯಭಾಗ ನುನುದಾತ ನುಗ್ಗದೆ ಭಾರದಾತ ಬಂಧನ ಭಾರದಿಲಕ್ಕ ಎಲ್ಪ ಕಾಲದ ಬಾಯಿಯ ಕಾಲ ಜೋಗ ಮಾಡಬೇಕು. ಈ ಜಾಗರ ಬರ್ತದೆ 10 ಗಂಟೆ 14 ಬರ್ತದೆ. ರಿಷಬ್ ಶೆಟ್ಟಿಯವರು ಕಾಂತಾರ ಚಲನಚಿತ್ರವನ್ನು ಜಗತ್ತಿಗೆ ಕೊಟ್ಟು ಯಶಸ್ಸನ್ನು ಸಂಪಾದನೆ ಮಾಡಿದ್ದಾರೆ. ಆ ಯಶಸ್ಸಿನ ಕೀರ್ತಿಯಲ್ಲಿ ದೈವಗಳನ್ನು ಜಗತ್ತಿಗೆ ಒಂದು ಒಳ್ಳೆಯ ದೃಷ್ಟಿಯಿಂದ ಪರಿಚಯಿಸಿದ್ದಾರೆ. ಈಗ ಕಾಂತಾರ 2ವಿನ ಬಗ್ಗೆ ಅವರಿಗೆ ಬಹಳ ದೃಷ್ಟಿಕೋನ ಇದೆ ಮತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಕೊಡಬೇಕು. ಎಲ್ಲೂ ಕೂಡ ಅದು ಅವಹೇಳನಕ್ಕೆ ಒಳಗಾಗಬಾರದು ಮತ್ತು ಎಲ್ಲೂ ಕೂಡ ಅದಕ್ಕೆ ಧಕ್ಕೆ ಬರಬಾರದು. ನಮ್ಮ ಸಾಂಸ್ಕೃತಿಕವಾಗಿರುವಂಥ ವ್ಯವಸ್ಥೆಯ ಒಳಗೆ ನಮ್ಮಲ್ಲಿ ಧಾರ್ಮಿಕ ನಂಬಿಕೆ ಮತ್ತು ನಮ್ಮಲ್ಲಿ ಅತಿಯಾಗಿರ್ತಕ್ಕಂತಹ ಒಂದು ಧರ್ಮದ ಆಚಾರ ಇದೆ, ಕಟ್ಟುಪಾಡು. ಆ ಕಟ್ಟುಪಾಡುಗಳು ಇದ್ದಂಥ ಸನ್ನಿವೇಶದಲ್ಲಿ ಅದನ್ನು ಅವರು ಅಧ್ಯಯನ ಮಾಡಿಕೊಂಡು ದೈವಗಳ ನೆಲೆಯನ್ನು ಅವರು ಅರಿತುಕೊಂಡು ಅದನ್ನು ಸಮಾಜಕ್ಕೆ ಅವರು ತೋರಿಸಬೇಕಾದ್ರೆ ಯಾವ ಜಾಗದಲ್ಲಿ ಎಂಥ ಒಂದು ಸತ್ಕರ್ಮ ನಡೆಯುತ್ತದೆ ಅನ್ನೋದರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಇವತ್ತು ಮೈಸಂದಾಯನ ನೇಮಕ್ಕೆ ಬಂದಿದ್ದಾರೆ. ಇಲ್ಲಿ ನಡೆಯುವಂಥ ಮೈಸಂದಾಯನ ನೇಮ ಅದು ಬಹಳ ಅದ್ಭುತವಾಗಿರತಕ್ಕಂಥದ್ದು. ಆ ಮುಖವನ್ನು ತಲೆಯಲ್ಲಿ ಹೊತ್ತುಕೊಂಡು ಆ ನೇಮ ಕಟ್ಟುವ ಪಂಬದರು ಆ ಕರ್ತವ್ಯವನ್ನು ಮಾಡಿಕೊಂಡು ನಡೆಸುವಂಥ ಆ ಸೇವೆಯನ್ನು ಕಣ್ಣಿಗೆ ಕಾಣುವುದೇ ಒಂದು ಹಬ್ಬ. ಆ ದೃಷ್ಟಿಯಿಂದ ಆ ಧರ್ಮ ಮತ್ತು ನಂಬಿಕೆಯನ್ನು ದೃಢ ಮಾಡಿಕೊಂಡು ರಿಷಬ್ ಶೆಟ್ಟಿಯವರು 2ನೇ ಕಾಂತಾರ 2 ಕೊಡಬೇಕು ನಾನು ಅನ್ನುವ ದೃಷ್ಟಿಯಿಂದ ಅದನ್ನು ಚಿಂತನೆ ಮಾಡಿಕೊಳ್ಳಲಿಕ್ಕೆ ಸನ್ನಿಧಾನಕ್ಕೆ ಬಂದಿದ್ದಾರೆ. ಬಹಳ ಪ್ರೀತಿಯಿಂದ ಬಂದಿದ್ದಾರೆ. ಕಾಂತಾರ 2 ಯಶಸ್ವಿಯಾಗಲಿ ಅಂತ ಹೇಳಿ ನಾವು ಮತ್ತೊಮ್ಮೆ ಅವರಿಗೆ ವಿಶೇಷ ಪ್ರಾರ್ಥನೆ ಮಾಡ್ತೇವೆ. ಕಾಂತಾರ 2 ಸಂಬಂಧಪಟ್ಟ ಏನಾದರೂ ನಿಮ್ಮ ಹತ್ರ ಹಂಚಿಕೊಂಡ್ರೆ ಸಲಹೆಯನ್ನು ತಗೊಳ್ತೀವಿ ಅಂದರೆ ಅವರು ಹೇಳಿದ ಹಾಗೆ ಅವರ ಭಾವನೆಯಲ್ಲಿ ನಮಗೆ ವ್ಯಕ್ತವಾದ ವಿಷಯ ಏನು ಅಂತಂದರೆ ನಮ್ಮ ಪರಶುರಾಮ ಸೃಷ್ಟಿ ಮತ್ತು ಈ ತುಳುನಾಡಿನ ಚಿಂತನೆ ಮತ್ತು ನಮ್ಮ ಜಗತ್ತಿಗೆ ಪರಿಚಯಿಸಬೇಕಾಗಿರುವಂಥ ದೈವಗಳ ನೆಲೆ ಮತ್ತು ಕಾರಣಿಕ ಅದನ್ನು ಜನಮಾನಸದಲ್ಲಿ ಹೇಗೆ ಹಿರಿಯವರು ಬಿತ್ತಿಕೊಂಡು ಬಂದಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ನಾನು ಸಮಾಜಕ್ಕೆ ತೋರಿಸಬೇಕನ್ನುವಂಥ ಒಂದು ಕಾಳಜಿ ಇದೆ. ಅದನ್ನು ನಮ್ಮಲ್ಲಿ ಅವರು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಭಾವನೆ ಏನು ಅಂತಂದರೆ ಅವರು ಮಾಡುವಂಥ ಈ ಸತ್ಕರ್ಮದಲ್ಲಿ ಎಲ್ಲೂ ಕೂಡ ಧಕ್ಕೆಯಾಗದಂತೆ ದೇವರವರನ್ನು ಚೆನ್ನಾಗಿ ನಡೆಸಲಿ ಮತ್ತು ಅವರ ಕೀರ್ತಿ ಇನ್ನಷ್ಟು ವಿರಾಜಮಾನವಾಗಿ ಮುನ್ನಡೆಯಲಿ ಅನ್ನುವಂತಹ ವಿಶೇಷ ಪ್ರಾರ್ಥನೆಯನ್ನು ದೈವಗಳಲ್ಲಿ ಮಾಡಿದ್ದೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.